ಎಲ್ರಿಗೂ ನಮಸ್ತೆ ವೀಕ್ಷಕರೇ. ನೀವೇನಾದರೂ ಈ ರೂಲ್ಸ್ಗಳನ್ನು ಪಾಲನೆ ಮಾಡಿಲ್ಲ ಅಂತ ಅಂದರೆ ಗೃಹಲಕ್ಷ್ಮಿಯ 19ನೇ ಕಂತಿನ ಹಣ ನಿಮಗೆ ಬರೋದಿಲ್ಲ. ಕೇವಲ ಗೃಹಲಕ್ಷ್ಮಿಯ 19ನೇ ಕಂತು ಮಾತ್ರ ಅಲ್ಲ, ಮುಂದೆ ಯಾವುದೇ ಕಂತಿನ ಹಣ ಕೂಡ ಬರೋದಿಲ್ಲ. ಇತ್ತೀಚೆಗಂತೂ ರಾಜ್ಯ ಸರ್ಕಾರ ಹೊಸ ನಿಯಮಗಳನ್ನು ತರ್ತಾ ಇದೆ. ಯಾಕೆ ಅಂತಂದರೆ ಎಲ್ರಿಗೂ ಕೂಡ ಹಣ ಅನ್ನುವಂಥದ್ದು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರಲ್ಲಿ ಎಷ್ಟೊಂದು ಜನ ಅರ್ಹತೆ ಇಲ್ದಲೇ ಇರುವಂಥವರು ಕೂಡ ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಅವರಿಗೆ ಆ ಒಂದು ಹಣ ಅನ್ನುವಂಥದ್ದು ತಲುಪಬಾರದು ಅಂತ ರೂಲ್ಸ್ಗಳನ್ನೆಲ್ಲ ಕೂಡ ಹೊಸದಾಗಿ ತರ್ತಾ ಇರೋವಂಥದ್ದು. ಹಾಗಾಗಿ ನಾನು ನಿಮಗೆ ಆ ರೂಲ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ಕೇವಲ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಬರೋದಿಲ್ಲ ಮಾತ್ರ ಅಲ್ಲ, ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗ್ತವೆ ಈ ಒಂದು ನಿಯಮಗಳನ್ನು ಪಾಲನೆ ಮಾಡಿಲ್ಲ ಅಂತ ಅಂದರೆ. ನಾನು ನಿಮಗೆ ಅರ್ಥವಾಗುವಂತಹ ಭಾಷೆಯಲ್ಲಿನೇ ತಿಳಿಸ್ಕೊಡ್ತೀನಿ ಸ್ನೇಹಿತರೆ, ಯಾವ ರೂಲ್ಸ್ಗಳನ್ನು ನೀವು ಪಾಲನೆ ಮಾಡಬೇಕು, ಹೊಸದಾಗಿ ಯಾವ್ಯಾವುದೆಲ್ಲ ಬಂದಿದೆ ಅಂತ. ಯಾಕೆ ಅಂತಂದರೆ ತುಂಬ ಜನ ಕೇಳ್ತಾ ಇದ್ದೀರಾ, ನಮಗೆ 18ನೇ ಕಂತಿನ ಗೃಹಲಕ್ಷ್ಮಿ ಹಣ ಬಂದಿಲ್ಲ, 19ನೇ ಕಂತಿನ ಗೃಹಲಕ್ಷ್ಮಿ ಹಣ ಬಂದಿಲ್ಲ. ಈ ರೀತಿಯಾಗಿ ಒಟ್ಟಿನಲ್ಲಿ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಬಾಕಿ ಉಳಿಸ್ಕೊಳ್ತಾ ಇದ್ದಾರೆ ಸರ್ಕಾರದವರು ಅನ್ನುವಂಥದ್ದು. ಹಾಗಾದರೆ ಒಂದಷ್ಟು ಜನಕ್ಕೆ ಬಂದು ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ಯಾಕಿರಬಹುದು, ಏನೆಲ್ಲ ರೂಲ್ಸ್ಗಳು ಹೊಸದಾಗಿ ಬಂದಿದ್ದಾವೆ, ನೀವೇನು ಮಾಡ್ತಿಲ್ಲ, ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ಳೋಣ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಮತ್ತು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ ಸ್ನೇಹಿತರೆ, ಹೊಸ ರೂಲ್ಸ್ಗಳೇನೋ ಬಂದಿದ್ದಾವೆ. ಇದೇ ರೀತಿಯಾಗಿ ರೇಷನ್ ಕಾರ್ಡ್ಗಳು BPL ಅಥವಾ APL ರೇಷನ್ ಕಾರ್ಡ್ ಇದ್ದರೆ ಮಾತ್ರ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಸಿಗೋವಂಥದ್ದು. ಆದರೆ ಈ ರೂಲ್ಸ್ಗಳನ್ನು ಪಾಲನೆ ಮಾಡಿಲ್ಲ ಅಂದರೆ BPL ರೇಷನ್ ಕಾರ್ಡಿಂದ APL ರೇಷನ್ ಕಾರ್ಡ್ಗೆ ಕನ್ವರ್ಟ್ ಮಾಡ್ತಾರೆ, APLನಿಂದ ಅಂತ್ಯೋದಯ ರೇಷನ್ ಕಾರ್ಡ್ಗೆ ಈ ರೀತಿ ಮಾಡ್ತಾರೆ. ಸೊ ಯಾವ್ಯಾವೆಲ್ಲ ತಪ್ಪು ಮಾಡಬಾರ್ದು ಅನ್ನುವಂಥದ್ದನ್ನು ನೋಡಿ ಹೇಳ್ತೇನೆ. ನೋಡಿ ನಿಮಗೆ ಮೊದಲನೇದಾಗಿ ಮುಖ್ಯಸ್ಥ ಯಾರು ಇರ್ತಾರಲ್ವ, ಇವಾಗ ರೇಷನ್ ಕಾರ್ಡಲ್ಲೂ ಕೂಡ ಮುಖ್ಯಸ್ಥೆಯನ್ನಾಗಿ ಮಾಡಿಕೊಂಡು ಅವರಿಗೆ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಸಿಗ್ತಾ ಇರುತ್ತೆ. ಆ ಮುಖ್ಯಸ್ಥೆಯ KYC ಆಗಿರಬೇಕು ಸ್ನೇಹಿತರೆ. ಸೊ ರೇಷನ್ ಕಾರ್ಡ್ ಇದರಲ್ಲಿ ನ್ಯಾಯಬೆಲೆ ಅಂಗಡಿಗೆ ಹೋಗ್ಬಿಟ್ಟು ನೀವು ಚೆಕ್ ಮಾಡಿಸ್ಕೊಳ್ಬಹುದು. ಕಂಪಲ್ಸರಿಯಾಗಿ KYCಯನ್ನು ಮಾಡಿಸಿ. ಮನೆಯಲ್ಲಿರುವಂತಹ ಸದಸ್ಯರ ಎಲ್ಲರ KYC ಅನ್ನುವಂಥದ್ದು ಮಾಡಿರಲೇಬೇಕಂತೆ ಸ್ನೇಹಿತರೆ. ಆವಾಗ ಮಾತ್ರ ಗೃಹಲಕ್ಷ್ಮಿ ಹಣ ಬರೋದಕ್ಕೆ ಕಂಟಿನ್ಯೂ ಆಗುವಂಥದ್ದು. ಇಲ್ಲ ಅಂತಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಣ ಅನ್ನುವಂಥದ್ದು ಬರೋದಿಲ್ಲ. ಇನ್ನೊಂದು ಕಾರಣ ಏನು ಅಂತ ಅಂದರೆ, ನೋಡಿ ಸ್ನೇಹಿತರೆ, ಬ್ಯಾಂಕ್ ಅಕೌಂಟ್ಗಳು ಜಾಸ್ತಿ ಇರುತ್ತೆ ಅಥವಾ ಒಂದು ಅಕೌಂಟೇ ಇತ್ತು ಅಂತಂದರೆ ಅಕೌಂಟ್ ಡೆಡ್ ಆಗಿಬಿಟ್ಟಿರುತ್ತೆ, ಟ್ರಾನ್ಸಾಕ್ಷನ್ ಇರೋದಿಲ್ಲ, ನೀವು ಅದರಲ್ಲಿ ಹಣವನ್ನು ತೆಗೆಯೋದು ಹಾಕೋದು ಏನು ಕೂಡ ಮಾಡ್ತಾ ಇರೋದಿಲ್ಲ, ಡೆಡ್ ಆಗೋಗಿರುತ್ತೆ, ಚಾಲ್ತಿಯಲ್ಲೇ ಇರಲ್ಲ ಅಂತ ಅಂದರೆ ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹಣ ಅನ್ನುವಂಥದ್ದು ಜಮಾ ಆಗಿರುತ್ತೆ 2,000, ಆದರೆ ವಾಪಸ್ ಬಂದುಬಿಟ್ಟಿರುತ್ತೆ. ಯಾಕೆಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಚಾಲ್ತಿಯಲ್ಲಿ ಇರೋದಿಲ್ಲ. ಸೊ ಅದನ್ನು ನೋಡ್ಕೊಳ್ಳಿ. ಮತ್ತು KYC ಕಂಪಲ್ಸರಿ. ಯಾಕೆಂದರೆ ಇವಾಗ ಮನುಷ್ಯರು ಬದುಕಿದ್ದಾರೆ ಅಂತಂದರೆ KYCಯನ್ನು ಮಾಡಿಸೋದಕ್ಕೆ ಆಗುವಂಥದ್ದು. ಇವಾಗ ಕೆಲವೊಬ್ಬರು ತೀರಿ ಹೋಗಿದ್ರು ಕೂಡ ಅವರ ಹೆಸರಿನಲ್ಲಿ ರೇಷನನ್ನು ಪಡ್ಕೊಳ್ತಿದ್ದಾರೆ ಮತ್ತು ಗೃಹಲಕ್ಷ್ಮಿ ಹಣ ಕೂಡ ಸಿಗ್ತಾ ಇರುವಂಥದ್ದು. ಹಾಗಾಗಿ ಅದನ್ನು ಅನರ್ಹರು ಯಾರಿದ್ದಾರೆ ಅಲ್ವಾ ಅವರಿಗೆ ಹಣವನ್ನು ಕೊಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈ ಹೊಸ ರೂಲ್ಸ್ಗಳನ್ನು ಮತ್ತೆ ಪ್ರಾರಂಭ ಮಾಡಿರುವಂಥದ್ದು. ಹಾಗಾಗಿ ನಿಮಗೆ ಎಲ್ಲಿನ ಕಂತಿನವರೆಗೂ ಕೂಡ ಹಣ ಬಂದಿದೆ ಅನ್ನೋಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೇನೆ. ವಿಡಿಯೋ ಮಾಹಿತಿ ಇಷ್ಟ ಆಗಿತ್ತು ಅಂತ ಅಂದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.